ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ 24ನೇ ಪ್ರಶ್ನೆಯನ್ನ ಗಮನಿಸಿ. ಪಿ ಬಿಂದುವು ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕೆ ಮತ್ತು y ಅಕ್ಷದಿಂದ ಎಡಕ್ಕೆ 3 ಮಾನಗಳಷ್ಟು ದೂರದಲ್ಲಿದ್ರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಿರಿ. ಸೊ ಇಲ್ಲಿ ಪಿ ಬಿಂದುವು ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕೆ, ಸೊ ಅಂದ್ರೆ 1 2, ಸೊ ಇಲ್ಲಿ ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕೆ. ಓಕೆ, ಸೊ ಅಂದ್ರೆ y ಅಕ್ಷದಿಂದ ಇರುವ ಲಂಬ ದೂರವನ್ನ ನಾವು ಎಕ್ಸ್ ನಿರ್ದೇಶಾಂಕ ಅಂತ ಹೇಳ್ತೇವೆ. ಸೊ ಇಲ್ಲಿ y ಅಕ್ಷದಿಂದ ಎಡಕ್ಕೆ 3 ಮಾನಗಳಷ್ಟು ದೂರದಲ್ಲಿದೆ. ಓಕೆ, ಸೊ ಇಲ್ಲಿ ಹಾಗಾದ್ರೆ 3 ಮಾನಗಳಷ್ಟು 1 2 3. ಓಕೆ, ಸೊ ಅದೇ y ನಿರ್ದೇಶಾಂಕ ಅಂದ್ರೆ ಎಕ್ಸ್ ಅಕ್ಷದಿಂದ ಇರುವಂತಹ ಲಂಬ ದೂರವನ್ನ y ನಿರ್ದೇಶಾಂಕ ಅಂತ ಹೇಳ್ತೇವೆ. ಸೊ ಇಲ್ಲಿ ಬಿಂದುವು ಎಕ್ಸ್ ಅಕ್ಷದಿಂದ ಮೇಲಕ್ಕೆ 5 ಮಾನಗಳಷ್ಟು ದೂರದಲ್ಲಿದೆ. ಓಕೆ, ಸೊ ಹಾಗಾದ್ರೆ ಎಕ್ಸ್ ಅಕ್ಷದ ಮೇಲ್ಭಾಗವು ಧನಾತ್ಮಕ ಅಂದ್ರೆ y ಅಕ್ಷವಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಆ ಬಿಂದುವಿನ ನಿರ್ದೇಶಾಂಕ ಏನಾಗತ್ತೆ ಹೇಳಿ, -3,5 ಆಗತ್ತೆ. ಓಕೆ, ಸೊ ಇಲ್ಲಿ ಏನಾಗಿದೆ ನೋಡಿ, ಮೊದಲನೇದಾಗಿ y ಅಕ್ಷದಿಂದ ಇರುವ ಲಂಬ ದೂರವನ್ನ ನಾವು ಎಕ್ಸ್ ನಿರ್ದೇಶಾಂಕ ಅಂತ ಹೇಳ್ತೇವೆ. ಸೊ ಇಲ್ಲಿ ಬಿಂದುವು y ಅಕ್ಷದಿಂದ ಏನಾಗಿದೆ, ಎಡಕ್ಕೆ 3 ಮಾನಗಳಷ್ಟು ದೂರದಲ್ಲಿದೆ. ಓಕೆ, ಹಾಗಾದ್ರೆ y ಅಕ್ಷವು ಎಡಭಾಗಕ್ಕೆ ಋಣಾತ್ಮಕವಾಗಿದೆ, ಅಂದ್ರೆ ಮೈನಸ್ ಇರೋದ್ರಿಂದ ಎಕ್ಸ್ ಅಕ್ಷವಾಗಿರುತ್ತೆ ಇದು. ಓಕೆ, ಸೊ ಅದೇ ಎಕ್ಸ್ ಅಕ್ಷದಿಂದ ಎಕ್ಸ್ ಅಕ್ಷದಿಂದ ಇರುವ ಲಂಬ ದೂರವನ್ನ y ನಿರ್ದೇಶಾಂಕ ಅಂತ ಹೇಳ್ತೇವೆ. ಸೊ ಇಲ್ಲಿ ಬಿಂದುವು ಎಕ್ಸ್ ಅಕ್ಷದಿಂದ ಮೇಲಕ್ಕೆ 5 ಮಾನಗಳಷ್ಟು ದೂರದಲ್ಲಿದೆ ಅಲ್ವಾ. ಸೊ ಹಾಗಾಗಿ ಎಕ್ಸ್ ಅಕ್ಷದ ಮೇಲ್ಭಾಗವು ಧನಾತ್ಮಕವಾಗಿರುತ್ತೆ. ಸೊ ಅದರಿಂದ y ನಿರ್ದೇಶಾಂಕ ಏನ್ ಹೇಳಿ, +5 ಇದೆ. ಸೊ ಹಾಗಾಗಿ ಎಕ್ಸ್ ಮತ್ತು y ನ ಮೌಲ್ಯಗಳು ಒಟ್ಟಿಗೆ ಬರೆದಾಗ ನಾವು -3,5 ಆಗತ್ತೆ. ಓಕೆ, ಥ್ಯಾಂಕ್ ಯು.